ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ನಾನು ನಿಮಗೊಂದು ಯೂಟ್ಯೂಬ್ ಸೀಕ್ರೆಟ್ ರಹಸ್ಯ ನಾನು ನಿಮಗೆ ಹೇಳ್ತೀನಿ. ಈ ಒಂದು ರಹಸ್ಯದಿಂದಲೇ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗೋ ಕಾರಣದಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಎಷ್ಟು ಬರುತ್ತೆ, 10, 20, 30 ವ್ಯೂಸ್ ಬರುತ್ತೆ. ಅದರ ಮೇಲ್ಗಡೆ ವ್ಯೂಸ್ ಚೆನ್ನಾಗಿ ಬರಲ್ಲ. ಆದ್ರೆ ಬಟ್ ಈ ಡೆಡ್ ಅಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಹೇಳ್ಬೇಕಾರೆ ಏನಲ್ಲ, ಜಸ್ಟ್ ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಂದರೆ ಪ್ರತಿ ದಿನಕ್ಕೆ ನಾವು ಮಿನಿಮಮ್ ಅಂದ್ಬಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ನಮ್ಮೊಂದು YT ಸ್ಟುಡಿಯೋ ಅಪ್ಲಿಕೇಶನ್ ನಾವು ಎಷ್ಟು ಸಲ ಓಪನ್ ಮಾಡ್ತೀವಿ ಪ್ರತಿದಿನ ನಾವು ಓಪನ್ ಮಾಡ್ತೀವಿ. 1 ಮಿನಿಟ್ಸ್ಗೆ 2 ಮಿನಿಟ್ಸ್ 3 ಮಿನಿಟ್ಸ್ಗೆ ಒಮ್ಮೆ ಓಪನ್ ಮಾಡ್ತೀವಿ. ಆ ಓಪನ್ ಮಾಡೋ ಕಾರಣದಿಂದ ನಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತೆ. ಅಂದರೆ YT ಸ್ಟುಡಿಯೋ ಅಪ್ಲಿಕೇಶನ್ ಮೇಲಿಂದ ಮೇಲೆ ಅಂದರೆ ವಾಪಸ್ ಓಪನ್ ಮಾಡೋ ಕಾರಣದಿಂದ ನಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಡೆಡ್ ಆಗುತ್ತೆ. ನಾವು YT ಸ್ಟುಡಿಯೋ ಅಪ್ಲಿಕೇಶನ್ ಅಂದ ತಕ್ಷಣ YT ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡೋದು ಯಾವ ಒಂದು ಕಾರಣಕ್ಕೋಸ್ಕರ ಆಗ್ಬೇಕಾರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದೆ, ಎಷ್ಟು ನಮ್ಮ ವಿಡಿಯೋ ವೈರಲ್ ಆಗ್ತಿದೆ ಇಲ್ವಾ, ಎಷ್ಟು ಅರ್ನಿಂಗ್ ಆಗ್ತಿದೆ, ಯಾವ ರೀತಿ ಕಮೆಂಟ್ ಬಂದಿದೆ, ಏನು ಬಂದಿದೆ ಎಲ್ಲನೂ ಫುಲ್ ಡೀಟೇಲ್ಸ್, ವ್ಯೂಸ್ ಎಷ್ಟು, ಏನೇನೆಲ್ಲ ಎಂಗೇಜ್ಮೆಂಟ್ ಎಲ್ಲ ನಾವು ಚೆಕ್ ಮಾಡೋದೆಲ್ಲ YT ಸ್ಟುಡಿಯೋ ಅಪ್ಲಿಕೇಶನ್. ಅದು ಬಟ್ ಆ ಒಂದು YT ಸ್ಟುಡಿಯೋ ಅಪ್ಲಿಕೇಶನ್ ನಾವು ಪ್ರತಿದಿನ ಮಿನಿಮಮ್ 1000 ಸಲ ಓಪನ್ ಮಾಡಿರ್ತೀವಿ. ಒಂದು ಮಿನಿಮಮ್ ಇಲ್ಲಾಂದ್ರೆ 1000 ಇಲ್ಲಾಂದ್ರೆ 50 ಸಲ ಓಪನ್ ಮಾಡ್ತೀವಿ ಒಂದು ದಿನಕ್ಕೆ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಓಪನ್ ಮಾಡ್ತೀವಿ. ಆ ಒಂದು ಕಾರಣಕ್ಕೋಸ್ಕರ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಏನಾಗ್ತದೆ, ನಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತೆ. ಅಂದರೆ ಪ್ರತಿದಿನ ವಾಪಸ್ ಅಂದರೆ ಮೇಲಿಂದ ಮೇಲೆ ಓಪನ್ ಮಾಡೋ ಕಾರಣದಿಂದ ನಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗ್ತಾ ಇದೆ. ಇದು ತುಂಬ ಒಂದು ನ್ಯೂಸ್ ಆಗಿದೆ ಹೇಳ್ಬೇಕಾರೆ. ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ಬೇಕಾರೆ ನಮಗೆ ಹಿಂದಿ ಯೂಟ್ಯೂಬರ್ಸ್ ಮಾತ್ರ ಈ ಒಂದು ಟಾಪಿಕ್ ಮಾತ್ರ ಟ್ರೆಂಡಿಂಗ್ ಮಾಡಿಬಿಟ್ಟಿದ್ದಾರೆ ಹಿಂದಿ ಯೂಟ್ಯೂಬರ್ಸ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್. ಇದರಿಂದ ನನಗೆ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಯಾಕಪ್ಪ ಅಂದರೆ YT ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡೋದ್ರಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತೆ. ಮೇಲಿಂದ ಮೇಲೆ ವಾಪಸ್ ಓಪನ್ ಮಾಡೋ ಕಾರಣದಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತೆ ಅಂತ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ವಿಡಿಯೋ ಮಾಡಿದ್ದಾರೆ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಡೆಡ್ ಅನ್ನೋ ಕಾರಣ ಆಗಿದೆ. ಡೆಡ್ ಅನ್ನೋ ಆಪ್ಷನ್ನೇ ತಂದುಬಿಟ್ಟಿದ್ದಾರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್. ಇದರಿಂದ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದರಲ್ಲಿ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಕೂಡ ಹಿಂದಿ ಯೂಟ್ಯೂಬರ್ಸ್ ವಿಡಿಯೋ ನೋಡ್ತಾರೆ, ಅವರು ಕೂಡ ಅನಿಸ್ಬಿಡ್ತಾರೆ YT ಸ್ಟುಡಿಯೋ ಅಂದರೆ ತುಂಬ ಜನ ಏನು ಅನಿಸುತ್ತೆ, ಆ ತಮ್ನೇಲ್ ನೋಡಿ ಅನಿಸುತ್ತೆ, YT ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡೋದ್ರೆ ಡೆಡ್ ಆಗುತ್ತೆ ನಮ್ಮೊಂದು ಯೂಟ್ಯೂಬ್ ಚಾನಲ್, ನಾವು ಓಪನ್ ಮಾಡೋಂಗಿಲ್ಲ, ದಿನಕ್ಕೆ ಸಾಕಷ್ಟು ಸಲ ಓಪನ್ ಮಾಡೋಂಗಿಲ್ಲ. ತುಂಬ ಜನ ಅನ್ಕೊಂಡಿರ್ತಾರೆ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗೋದಕ್ಕೆ ಅದರಿಂದ ಕಾರಣಕ್ಕೋಸ್ಕರ ಡೆಡ್ ಆಗಲ್ಲ. ನಮ್ಮೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಬರೋದು ಅಂದರೆ ವ್ಯೂಸ್ ಯಾವ ಒಂದು ಕಾರಣಕ್ಕೋಸ್ಕರ ಬರಲ್ಲ ಅಂದರೆ 2 ರೀಸನ್ ಇದೆ. 2 ರೀಸನ್ನಿಂದ ನಾನು ನಿಮ್ಗೆ ಹೇಳ್ತೀನಿ. ಅದರ ನಂತರ YT ಸ್ಟುಡಿಯೋ ಹೇಳ್ತೀನಿ. ನನಗೆ ಆ YT ಸ್ಟುಡಿಯೋ ಓಪನ್ ಮಾಡೋದ್ರೆ ಡೆಡ್ ಆಗುತ್ತಾ ಆಗಲ್ವಾ ಅದನ್ನ ಹೇಳ್ತೇನೆ ನನಗೆ. ಈಗ 2 ರೀಸನ್ ಹೇಳ್ತೀನಿ. ಮೊದಲನೇ ರೀಸನ್ ಬಂದ್ಬಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸರಿಯಾಗಿ ವ್ಯೂಸ್ ಬರ್ತಾರೆ ಅಂದರೆ ಏನಪ್ಪ ಅಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ನೋಡ್ಕೊಳ್ಳಿ, ಲಾಂಗ್ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ಕೂಡ ವ್ಯೂಸ್ ಬರಲ್ಲ. ಯಾವ ಒಂದು ಕಾರಣಕ್ಕೋಸ್ಕರ ಹೇಳ್ಬೇಕಾದ್ರೆ ಯೂಟ್ಯೂಬ್ ಎಲ್ಗೋರಿದಮ್ ಏನು ಇದೆಯಲ್ಲ, ಟೈಮ್ ಟು ಟೈಮ್ ಚೇಂಜ್ ಆಗುತ್ತೆ. ಅಂದರೆ ಟೈಮ್ಗೆ ಚೇಂಜ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಯೂಟ್ಯೂಬ್ನಲ್ಲಿ ನಮ್ಮೊಂದು ವಿಡಿಯೋಗೆ ಜಾಸ್ತಿ ರೀಚ್ ಸಿಗಲ್ಲ. ಅಂದರೆ ಜಾಸ್ತಿ ರಿಸ್ಕ್ ಸಿಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಮ್ಮೊಂದು ಯೂಟ್ಯೂಬ್ಸ್ಗೆ ವ್ಯೂಸ್ ಕಡಿಮೆ ಆಗಿದೆ. ಇದು ಲಾಂಗ್ ವಿಡಿಯೋಗೆ ತುಂಬ ಕಡಿಮೆ ಆಗಿದೆ ಯೂಟ್ಯೂಬ್ನಲ್ಲಿ ವ್ಯೂಸ್. ಇದು ಮೊದಲನೇ ರೀಸನ್ ಬಂದ್ಬಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ನಮಗೆ ವ್ಯೂಸ್ ಬರ್ತಾರೆ ಅಂದರೆ ಚೆನ್ನಾಗಿ. ಇದೇ ಒಂದು ರೀಸನ್. ತುಂಬ ಜನ ಅಂತಿರ್ತಾರೆ, ಅದ್ರ ಬಟ್ ಏನೂ ಇಲ್ಲ, ಜಸ್ಟ್ ಇದೇ ಒಂದು ರೀಸನ್. ಈ ಒಂದು ರೀಸನ್ನಿಂದ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸರಿಯಾಗಿ ವ್ಯೂಸ್ ಬರಲ್ಲ. ಅದು ಯಾವ್ರಿಂದ ಯೂಟ್ಯೂಬ್ ಎಲ್ಗೋರಿದಮ್ ಚೇಂಜ್ ಆಗೋದು ಏನುತ್ತೆ, ಅಪ್ ಡೌನ್ ಆಗುತ್ತೆ ವ್ಯೂಸ್ ಮೇಲೆ ಕೆಳಗಡೆ. ಇದು ಮೊದಲನೇ ರೀಸನ್. ಇನ್ನು ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಏನಪ್ಪ, ಈಗಿನ ದಿನದಲ್ಲಿ ನಮ್ಮೊಂದು ಆಡಿಯನ್ಸ್ ನಮ್ಮೊಂದು ಜನ ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಜಾಸ್ತಿ ಲಾಂಗ್ ವಿಡಿಯೋಕ್ಕಿಂತ ಜಾಸ್ತಿ ಫೋಕಸ್ ಮಾಡ್ತಾರೆ ಯೂಟ್ಯೂಬ್ ಶಾರ್ಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ದವ್ರು ಕೂಡ ಜಾಸ್ತಿ ಫೋಕಸ್ ಮಾಡೋದಿಲ್ಲ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲೇ ಮಾಡ್ತಾ ಇದ್ದಾರೆ. ಈಗ ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ಬ್ಲಾಗ್ ಮಾಡ್ತಾ ಇದ್ದಾರೆ. ಒಂದು ಬ್ಲಾಗ್ ಒಂದು 10-15 ನಿಮಿಷ ಲಾಂಗ್ ವಿಡಿಯೋ ಆಗುತ್ತೆ. ಅದ್ರ ಬಟ್ ಜಸ್ಟ್ ಈಗ ಒಂದು ಮಿನಿ ಬ್ಲಾಗ್ಸ್ ಅಂತ ಮಾಡ್ತಾರೆ, ಅಂದರೆ ಮಿನಿ ಶಾರ್ಟ್ಸ್ ಅಂತ ಮಾಡ್ತಾರೆ. ಮಿನಿ ಬ್ಲಾಗ್ಸ್ ಜಸ್ಟ್ ಮಿನಿಟ್ ಶಾರ್ಟ್ಸ್ ಅಂದರೆ ಜಸ್ಟ್ ಒಂದು 30 ಸೆಕೆಂಡ್ 60 ಸೆಕೆಂಡಲ್ಲಿ ಏನು ಲಾಂಗ್ ವಿಡಿಯೋದಲ್ಲಿ ಏನು ತೋರಿಸ್ತಲ್ಲ ಎಲ್ಲ ಅಲ್ಲೇ ತೋರಿಸ್ಬಿಡ್ತಾ ಇದ್ದಾರೆ. ಎಲ್ಲ ಕೂಡ ಏನು ಮಾಡ್ತಾರೆ, ಜಾಸ್ತಿ ಫೋಕಸ್ ಮಾಡೋದಿಲ್ಲ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮೇಲೆ ಫೋಕಸ್ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ನಮ್ಮೊಂದು ಯೂಟ್ಯೂಬ್ ಚಾನಲ್ ಜಾಸ್ತಿ ರೀಚ್ ಬರಲ್ಲ. ವ್ಯೂಸ್ ಬರ್ಬೇಕಾದ್ರೆ ಏನಾಗಬೇಕು, ನಮ್ಮೊಂದು ಕಂಟೆಂಟ್ ಸ್ವಲ್ಪ ಒಳ್ಳೆ ಕಂಟೆಂಟ್ ಇರಬೇಕು, ಮತ್ತೆ ನಮ್ಮ ಕಂಟೆಂಟಲ್ಲಿ ಒಂದು ಪವರ್ ಇರಬೇಕು. ಇರಲಿಲ್ಲ ಅಂದ್ರೆ ಚೆನ್ನಾಗಿ ಯೂಸ್ ಬರಲ್ಲ. ಹೇಳ್ಬೇಕಾದ್ರೆ ಆ್ಯಕ್ಚುಲಿ ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಎಷ್ಟೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇರಲಿ ನೋಡ್ಕೊಳ್ಬೋದು, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ವ್ಯೂಸ್ ಚೆನ್ನಾಗಿ ಬರ್ತಾ ಇಲ್ಲ. ಯಾಕಪ್ಪ ಜಾಸ್ತಿ ಫೋಕಸ್ ಮಾಡ್ತಾ ಇರೋದಲ್ಲಿ ಇದ್ರ ಮೇಲೆ ಫೋಕಸ್ ಮಾಡ್ತಾರೆ. ಎದ್ರ ಮೇಲೆ ಜಾಸ್ತಿ ಶಾರ್ಟ್ಸ್ ಮೇಲೆ ಫೋಕಸ್ ಮಾಡ್ತಾರೆ. ಲಾಂಗ್ ವಿಡಿಯೋ ಜಾಸ್ತಿ ಈಗ ನೋಡ್ತಾ ಇಲ್ಲ ಈಗಿನ ದಿನದಲ್ಲಿ. ಅದಕ್ಕೋಸ್ಕರ ನೀವು ಕೂಡ ಶಾರ್ಟ್ಸ್ ವಿಡಿಯೋ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೆ ಹೇಳ್ಬೇಕಾರೆ. ಅದನ್ನು ಬಿಡಿ, ಈಗ ನಮ್ಮೊಂದು ಯೂಟ್ಯೂಬ್ ಚಾನಲ್ YT ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡೋದಂದ್ರೆ ನಾವು ಪ್ರತಿದಿನಕ್ಕೆ ಎಷ್ಟು ಸಲ ಓಪನ್ ಮಾಡ್ತೀವಿ ಗೊತ್ತೇ ಆಗಲ್ಲ. ಪ್ರತಿದಿನಕ್ಕೆ 1 ನಿಮಿಷಗೊಮ್ಮೆ, ಅರ್ಧ ಅವರ್ಸ್ಗೊಮ್ಮೆ, 50 ಮಿನಿಟ್ಸ್ಗೊಮ್ಮೆ ವಾಪಸ್ ಓಪನ್ ಮೇಲೆ YT ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡೋದು, ಏನು ಬಂದಿದೆ ಇಲ್ವಾ, ವ್ಯೂಸ್ ಎಷ್ಟು ಬಂದಿದೆ ಇಲ್ವಾ ಅಂತ ಚೆಕ್ ಮಾಡೋದು, ಓಪನ್ ಮಾಡೋದು ಮಾಡ್ತೀವಿ. ಇದರಿಂದ ನಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತಾ 100% ಹೇಳ್ತಾನೆ, ದಯವಿಟ್ಟು ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಡೆಡ್ ಆಗಲ್ಲ. ಡೆಡ್ ಆಗುತ್ತೆ ಅಂತ ಯಾರು ಹೇಳ್ತಾರೆ? ಡೆಡ್ ಆಗೋದಂದ್ರೆ YT ಸ್ಟುಡಿಯೋ ಅಪ್ಲಿಕೇಶನ್ ಲಾಂಚ್ ಮಾಡ್ತಿರ್ಕಲ್ಲ ಯೂಟ್ಯೂಬ್ದವರು.
ಇದೊಂದು ಯೂಟ್ಯೂಬ್ನಲ್ಲಿ ಟ್ರೆಂಡ್ ಮಾಡಿಬಿಟ್ಟಿದ್ದಾರೆ. ಆ ಹಿಂದಿ ಯೂಟ್ಯೂಬರ್ಸ್ ಮಾತ್ರ ತುಂಬ ಟ್ರೆಂಡ್ ಮಾಡಿಬಿಟ್ಟಿದ್ದಾರೆ ನೋಡಿ. ಈ ಟಾಪಿಕ್ ಬಗ್ಗೆ ತುಂಬ ಟ್ರೆಂಡ್ ಮಾಡಿಬಿಡ್ತಾರೆ. ಮೊದಲೇ ಮುಂದ್ಬಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ವಿಡಿಯೋ ಎಂಡ್ವರೆಗೆ ನೀವು ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಏನೂ ಇಲ್ಲ, ಜಸ್ಟ್ ಈ ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಮಾಡೋದು ಓಪನ್ ಮಾಡೋದಂದ್ರೆ ನಿಮ್ಮದು ಡಿಪ್ಸಲ್ಲಿ ಡೆಡ್ ಆಗುತ್ತೆ, ವ್ಯೂಸ್ ಚೆನ್ನಾಗಿ ಬರಲ್ಲ. ಯಾವ ಒಂದು ಕಾರಣಕ್ಕೋಸ್ಕರ ವ್ಯೂಸ್ ರೀಸನ್ ಬರಲ್ಲ? 2 ರೀಸನ್ ಹೇಳಿದ್ದೀನಿ ನಾನು ನಿಮಗೆ. ಯಾವ ರೀಸನ್? ಮೊದಲೇ ಬಂದ್ಬಿಟ್ಟು ಎಲ್ಗೋರಿದಮ್, ಸೆಕೆಂಡ್ ಬಂದ್ಬಿಟ್ಟು ಶಾರ್ಟ್ಸ್ ಮೇಲೆ ಜಾಸ್ತಿ ಫೋಕಸ್ ಇದೆ. ಯೂಟ್ಯೂಬ್ ಶಾರ್ಟ್ಸ್ ಲಾಂಗ್ ವಿಡಿಯೋ ರೀಚ್ ಆಗಲ್ಲ. ಇವೆರಡೇ ರೀಸನು. ಯಾವ್ದು ಕಾರಣಕ್ಕೋಸ್ಕರ ವ್ಯೂಸ್ ಬರಲ್ಲ? ಇವೆರಡೇ. ಈ ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಪ್ರತಿದಿನ ಓಪನ್ ಅಂದರೆ ದಿನಕ್ಕೆ ಎಷ್ಟೋ ಸಲ ಓಪನ್ ಮಾಡ್ತಾರೆ. ಆ ಒಂದು ಓಪನ್ ಮಾಡೋ ಕಾರಣದಿಂದ ನಮ್ಗೆ ವ್ಯೂಸ್ ಬರಲ್ಲ. ಯಾರು ಹೇಳ್ತಾರೆ? ವ್ಯೂಸ್ 100% ಬರುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಇದೊಂದು ತುಂಬ ಟ್ರೆಂಡ್ ಮಾಡಿಬಿಟ್ಟಿದ್ದಾರೆ. ಹೇಳ್ತಾರೆ ನಾನು ನಿಮಗೆ, ನೀವು ದಿನಕ್ಕೆ ಎಷ್ಟು ಸಲ ಬೇಕಾದ್ರೂ ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಅಂದರೆ ಓಪನ್ ಮಾಡ್ಬೋದು, ಅದರಿಂದ ಏನು ಪ್ರಾಬ್ಲಮ್ ಅಲ್ಲ. ಅರ್ಥ ಮಾಡ್ಕೊಳ್ಳಿ, ಓಪನ್ ಮಾಡ್ಬೋದು, ನೀವು ಎಷ್ಟು ಬೇಕಾದ್ರೂ ಓಪನ್ ಮಾಡ್ಬೋದು. ಯಾಕಂದರೆ ಅದನ್ನ ಬಿಟ್ಟಿದೆ ಅದಕ್ಕೂ ಸಬ್ಸ್ಕ್ರೈಬರ್ಸ್ ಬಂದಿದೆ, ವ್ಯೂಸ್ ಬಂದಿದೆ, ಎಷ್ಟು ಬಂದಿದೆ, ಏನೇನು ಬಂದಿದೆ, ಅರ್ನಿಂಗ್ ಎಷ್ಟು ಆಗ್ತಿದೆ, ಏನೇನು ಆಗ್ತಿದೆ ನಾವೆಲ್ಲ ಚೆಕ್ ಮಾಡೋದಕ್ಕೋಸ್ಕರ ಅಂತ ಬಿಟ್ಟಿದ್ದಾರೆ. ಅದನ್ನ ಇರ್ಲಿಕ್ಕೆ ಅದನ್ನೇ ಯಾಕೆ ಬಿಡ್ತಾರೆ? ಡೆಡ್ ಆಗೋ ಕಾರಣ ಅಂದರೆ ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತೆ ಅಂತ ಅಂದ ತಕ್ಷಣ ಅದನ್ನ ಯಾಕೆ ಬಿಡ್ತಿದ್ರು ಅವರು? ಅಪ್ಲಿಕೇಶನ್ ಲಾಂಚ್ ಮಾಡ್ತಾ ಇರ್ತಿಲ್ಲ. ಇದೆಲ್ಲರಿಗೆ ಹೇಳ್ಬೇಕು. ಇದೊಂದು ನ್ಯೂಸ್ ತುಂಬ ಟ್ರೆಂಡ್ ಆಗ್ತದೆ. ಇದೊಂದು ಯೂಟ್ಯೂಬ್ ಸೀಕ್ರೆಟ್ ಟ್ರಿಕ್ಸ್ ಅಂತ, ಯೂಟ್ಯೂಬ್ ಸೀಕ್ರೆಟ್ ರಹಸ್ಯ ಅಂತ ನಾವು ಅನ್ಬೋದು ನಿಮಗೆ. ಈ ರಹಸ್ಯ ನೀವು ತಿಳ್ಕೋಬೇಕು ಪ್ರತಿಯೊಬ್ಬರು ಕೂಡ. ಏನೂ ಇಲ್ಲ, ಎಷ್ಟು ಬೇಕಾದ್ರೆ ಓಪನ್ ಮಾಡಿ, ಏನು ಪ್ರಾಬ್ಲಮ್ ಅಲ್ಲ ಅಂತ ಈ ಒಂದು ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಎಲ್ಲರಿಗೂ ತುಂಬ ಜನ ಡೌಟ್ ಆಗುತ್ತೆ. ಎಲ್ಲರ ಕಡೆ ಈ ಒಂದು ಶೇರ್ ಮಾಡ್ಕೊಂಡು ಪ್ರತಿಯೊಬ್ಬರು ಗೊತ್ತಾಗಲಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ಆಗ್ತದೆ. ನಿಮಗೆ ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸಲ್ಲಿ ಇರುತ್ತೆ, ನಿಮಗೆ ಎಷ್ಟು ಸಲ ಓಪನ್ ಮಾಡಿ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ, ವ್ಯೂಸ್ ಬರೋ ಕಾರಣ ಅದಲ್ಲ ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸಿ ಮುಂಚೆ ಪ್ರತಿಯೊಬ್ಬ ಕಂಟಿಗೆ ಮೆಂಬರ್ಸ್ ಎಲ್ಲರೂ ಕೂಡ ಜೀವನದಿಂದ ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.